ಇನ್ನೊಂದು ಈ ಕಾರ್ನ ಇಲ್ಲೇ ಬಿಟ್ಟು ಹೋಗ್ತಿದೆ, ತುಂಬಿಕೊಂಡೇ ಇಲ್ಲ. ಜಸ್ಟ್ ಹಿಂಗೆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದೆ ಈಗ. ಸೂಪರ್ ಏರಿಯಾ ಗೈಸ್. ರೋಡಲ್ಲಿ ನೋಡ್ಕೊಂಡು ಹೋದ್ರೆ ಇವಳೇನಪ್ಪ ಅಂತೀನಿ, ಅವಾಯ್ಡ್ ಮಾಡಬೇಕು ಅನ್ಕೊತೀನಿ, ಬಟ್ ಸ್ಟಿಲ್ ನನ್ನ ಕೈಲಿ ಆಗ್ತಾ ಇಲ್ಲ. ವಿಡಿಯೋ ಮಾಡ್ತಾ ಇದ್ದೀನಿ, ನಮ್ಮಮ್ಮ ಪದೇ ಪದೇ ಕಾಲ್ ಮಾಡಿ. ಏನೇನಿದೆ ಕಾಸ್ಟ್ 399, ಸ್ಮಾರ್ಟ್ ಪ್ರೈಸ್ 299. ಅಂಥದ್ದು ಏನಿದೆ ಈ ಡ್ರಿಂಕಲ್ಲಿ? ಚೆನ್ನಾಗಿದೆಲ್ಲ ಕಾಡ್ಕಡೆ ಚಿಕ್ಕ ಮಕ್ಕಳೆಲ್ಲ ಅಡುಗೆ ಗುಡಿಗೆ ಆಟ ಆಡೋದು. ಗೈಸ್ ಅಡುಗೆ ಗುಡಿಗೆ ಆಟ ಆಡೋಕ್ಕಂತ ಅಮ್ಮ ಕೈದು ಹೋಗ್ತೀಯ. ಫಸ್ಟ್ ಬೈಟಲ್ಲೇ ಏನು ಸಖತ್ತಾಗಿದೆ. ಇವತ್ತು ತುಂಬ ಅಂದರೆ ತುಂಬ ಸ್ನ್ಯಾಕ್ಸ್ ತೊಗೋಬೇಕು, ಕ್ರೇವಿಂಗ್ಸ್ ಆಗ್ತಾಯಿದೆ ಅಂತ ಬಂದಿದ್ದಾನೆ. ಓಕೆ, ಮೇನ್ ಚಿಪ್ಸ್, ಬಿಸ್ಕೆಟ್ಸ್ ಆ್ಯಂಡ್ ಸ್ವಲ್ಪ ಕುರುಕಲು ತಿಂಡಿಗಳು ಆ್ಯಂಡ್ ಸ್ಪೈಸಿ ಯಾವ್ದಾದ್ರು ನೂಡಲ್ಸ್, ಡಿಫ್ರೆಂಟ್ ಫ್ಲೇವರ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಇವತ್ತು ಶೆಜ್ವಾನ್ ನೂಡಲ್ಸ್ ಇದೆ, ಹಾಟ್ ಗಾರ್ಲಿಕ್. ಸೊ ಯಾವ್ದಾದ್ರು ಒಂದು ನ್ಯೂ ಡಿಫ್ರೆಂಟ್ ಫ್ಲೇವರ್ಸ್ ಟ್ರೈ ಮಾಡೋಣ ಅಂತ. ನನಗೆ ಇತ್ತೀಚೆಗೆ ಸೂಪ್ ಕುಡಿಬೇಕು ಅಂತ ಕ್ರೇವಿಂಗ್ಸ್ ಎಲ್ಲ ಆಗ್ತಾಯಿದೆ. ಟೊಮೆಟೊ ಸೂಪ್, ಐ ಥಿಂಕ್ ದಿಸ್ ಸ್ವೀಟ್ ಕಾರ್ನ್ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಸುಮಾರು ವೆರೈಟೀಸ್ ಇದೆ. ಐ ಥಿಂಕ್ ಸೂಪ್ಗಳೆಲ್ಲ ಚೆನ್ನಾಗಿರುತ್ತೆ. ನಾನು ಮೇನ್ ಬಂದಿರೋದು ಏನು ಗೊತ್ತಾ, ಇನ್ನೊಂದು ಸ್ಮೈಲಿ ತೊಗೊಳೋಣ ಅಂತ ಬಂದಿದ್ದೇನೆ. ಅದು ಆ ಕಡೆ ಸಿಗುತ್ತೆ, ರೆಫ್ರಿಜ್ರೇಟರಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ನನ್ನ ಫೇವ್ರೆಟ್ ವೇಫರ್ಸ್ ಜಿಮ್ ಜಾಮ್ ತಿಂದು ಎಷ್ಟು ದಿನ ಆಗಿತ್ತು ಗೊತ್ತಾ. ಆ್ಯಂಡ್ ಯು ರಿಮೆಂಬರ್ ಗೈಸ್ ದಿಸ್ Britannia Little Hearts? It will be so sweet heart, classic crunch. ಇದೊಂದು ತೊಗೊಳೋಣ. ನನಗೆ ಚಸ್ಕಾ ಮಸ್ಕಾ 50-50 ಬಿಸ್ಕೆಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅದೆಲ್ಲಿದೆ ಗೊತ್ತಾಗ್ತಾ ಇಲ್ಲ. ಫಲೂದಾ ಜಾಮೂನ್ ಆಲ್ರೆಡಿ ಲಾಸ್ಟ್ ವೀಕ್ ತಿಂದು ಬೋರ್ ಆಗಿದೆ. ಚಿಲ್ಲಿ ಸಾಸ್. ಗೈಸ್, ಹಿಯರ್ ಕಮ್ಸ್ ಮೈ ಫೇವ್ರೆಟ್ ಸೆಷನ್. ಇದು ನಂಗೆ ತುಂಬ ಇಷ್ಟ. ಹೈಡ್ ಆ್ಯಂಡ್ ಸಿಕ್ ಮತ್ತು ಜಿಮ್ ಜಾಮ್ ಬಿಸ್ಕೆಟ್ ಆ್ಯಂಡ್ ಕುರ್ಕುರೆ, ಎರಡು ಫ್ಲೇವರ್ ತೊಗೊಳೋಣ. ನೆಕ್ಸ್ಟ್ ಫುಲ್ಲು ಸ್ನ್ಯಾಕ್ಸ್ ಅಂದರೆ ಸ್ನ್ಯಾಕ್ಸ್. ಇವತ್ತು ಬರೀ ಸ್ನ್ಯಾಕ್ಸ್ ಶಾಪಿಂಗ್ ಮಾಡೋಕ್ಕೆ ಬಂದಿರೋದು. ನಮ್ಮಮ್ಮನ ಕರ್ಕೊಬಂದಿರೋ ಇಷ್ಟೆಲ್ಲ ಸ್ನ್ಯಾಕ್ಸ್ ತೊಗೊಳಕ್ಕೆ ಬಿಡಲ್ಲ. ಅದಕ್ಕೆ ನಮ್ಮಮ್ಮನ ಕರ್ಕೊಬಂದಿಲ್ಲ ಇಲ್ಲಿಗೆ. ಅವ್ರು ಬರೋದು ಇಲ್ಲ, ಕಾಲು ನೋವು ಅಂತ. ಗೈಸ್, ಫೈನಲಿ ನಾನು ಹುಡುಕ್ತಿದ್ನಲ್ಲ ಬಿಸ್ಕೆಟ್, ಅದು ಸಿಕ್ತು. ಸೊ ಇದು 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 ದಿಸ್ ಇಸ್ ವಾಟ್ ಐ ವಾಂಟೆಡ್. ದಿಸ್ ಇಸ್ ವಾಟ್ ಐ ವಾಂಟೆಡ್ ಗೈಸ್, ಲಿಟ್ರಲಿ ಇದೇ ನನಗೆ ಬೇಕಾಗಿದ್ದು. ಗೈಸ್, ನನಗೆ ಲಿಚ್ಚಿ ಫ್ರೂಟ್ ಬೇಕು. ಲಿಚ್ಚಿ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲಿ ಮೇ ಬಿ ಇರ್ಬೋದಾ. ಚೆರಿ ಅಲ್ಲ, ಲಿಚ್ಚಿ ಬೇಕು ಗೈಸ್. ಐ ವಾಂಟ್ ಲಿಚ್ಚಿ. ಐ ವಾಂಟ್ ಲಿಚ್ಚಿ ಲಿಚ್ಚಿ ಲಿಚ್ಚಿ. ನೋ, ಇಟ್ಸ್ ನಾಟ್ ದೇರ್. ಲಿಚ್ಚಿ ಇಲ್ಲ, ಬ್ಲ್ಯಾಕ್ಬೆರಿ ಇಲ್ಲ, ಬ್ಲೂಬೆರಿ ಇಲ್ಲ, ಇವನ್ ಚೆರಿನೂ ಇಲ್ಲ. ಯಾವ ಫ್ರೂಟ್ಸು ಇಲ್ಲ ಈ ಸತಿ. ಆಲ್ ಇಟ್ಸ್ ಎಂಟಿ. ಅಟ್ಲೀಸ್ಟ್ ಜಸ್ಟ್ ಸ್ಮೈಲಿ ತೊಗೊಂಡು ಹೋಗೋಣ. ಕ್ಯಾನ್ ಯು ಸಿ ದ ಸ್ಮೈಲಿ ಇಸ್ ದೇರ್? ಸೊ ನಾನು ಮೇನ್ ಬಂದಿದ್ದು ಏನಕ್ಕೆ ಅಂದರೆ ಇದನ್ನು ತೊಗೊಂಡು ಹೋಗೋಕ್ಕೆ ನಾನು ಮೇನ್ ಇವತ್ತು ಬಂದಿದ್ದು ಗೈಸ್. ಸ್ಮೈಲಿಸ್ ಕೋಲ್ಡ್ ಇದೆ. ಇದು ಯಾಕೆ, ಇದ್ಯಾವುದು ಪೊಟ್ಯಾಟೋದಲ್ಲಿದೆ, ಯಾವ್ದಿದು?
ಚಾ ಎಲ್ಲ ಬಾರ. ಯು ಗೆಟ್ ಫ್ರೆಂಚ್ ಫ್ರೈಸ್ ಆಲ್ಸೋ ಹಿಯರ್. ಇದೇನು ಬಟಾಣಿ ಎಣ್ಣೆಲಿ ಬೇಯಿಸ್ಕೊಳಲ್ಲ. ಏನು ಗೊತ್ತಾಯಿತು, ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಪೊಟ್ಯಾಟೊ ಬಾಯ್ಲ್ ಮಾಡಿ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಆರಾಮಾಗಿ ಮನೇಲಿ ಮಾಡ್ಬೋದು. ಬಟ್ ಸೋಂಬೇರಿ ನೋಡಿ, ಮಾಡೋಕ್ಕೆ ಕಷ್ಟ ಅಲ್ವಾ, ಅದಕ್ಕೆ ಈ ರೀತಿ ಪ್ಯಾಕೆಟ್ ತೊಗೊಂಡು ತಿನ್ನೋದು. ಎಕ್ಸ್ಪೈರಿ ಡೇಟ್ ನೋಡೋಣ ಫಸ್ಟ್ ತೊಗೊಳೋಕ್ಕಿಂತ ಮುಂಚೆ ಗೈಸ್. ವಿ ಶುಡ್ ಸಿ ದ ಎಕ್ಸ್ಪೈರಿ ಡೇಟ್. ಎಲ್ಲಿದೆ? 2026. ಓಕೆ ಗೈಸ್, ಇದು ನನ್ನ ಫೇವ್ರೆಟ್ ಗೊತ್ತಾ, ವೆಜ್ಜಿ ಫಿಂಗರ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫ್ರೈ ಆರ್ ಬೇಕ್, ಸ್ಟೋರ್ ಇನ್ ಫ್ರೀಝರ್, ಕುಕ್ ವಿತೌಟ್ ಟೋವಿಂಗ್, ನೋ ಆ್ಯಡೆಡ್ ಪ್ರಿಸರ್ವೇಟಿವ್ಸ್. ಆ್ಯಂಡ್ ಇದರಲ್ಲೂ ಅಷ್ಟೇ ಸ್ವೀಟ್ ಬೇಬಿ ಕಾರ್ನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಎಲ್ಲ ಕೋಲ್ಡ್ ಇದೆ. ಇದು ಐ ಥಿಂಕ್ ಲಾಸ್ಟಿಗೆ ತೊಗೊಂಡು ಹೋದರೆ ಸರಿ ಹೋಗುತ್ತೆ ಅಂತ. ಈಗೆಲ್ಲ ಕೋಲ್ಡ್ ಆಗುತ್ತೆ ನೋಡಿ. ಮೋಮೋಸ್ ಇದೆ, ಮೋಮೋಸ್ ಕೂಡ ಇದೆ. ಲುಕ್ ವಾಟ್ ಐ ಫೌಂಡ್. ಇದು ನಮ್ಮ ಮಮ್ಮಿ ಫೇವ್ರೆಟ್. ನಮ್ಮ ಮಮ್ಮಿಗೆ ತೊಗೊಂಡೋದ್ರೆ ಫುಲ್ ಖುಷಿ ಪಡ್ತಾರೆ. ಇದು ಕಾರ್ನ್, ಇಟ್ಸ್ ಹರ್ ಫೇವ್ರೆಟ್ ನೋ. ಆ್ಯಂಡ್ ನನ್ನ ಫೇವ್ರೆಟು ಕೂಡ ಹೌದು. ಕಾರ್ನ್ ಬೇಕು ಅಂತ ಕೇಳ್ತಿದ್ರು, ಸೊ 2 ತೊಗೊಂಡು ಹೋಗ್ತೀನಿ. ಯಾವ್ದು ಚೆನ್ನಾಗಿದೆ ನೋಡಿ ತೊಗೋಬೇಕು. ಎಳೆದು ಹಿಂಗಿರುತ್ತೆ ಗೈಸ್. ಐ ಥಿಂಕ್ ನಾನು ಪಿಕ್ ಮಾಡಿದ್ರೆ ಇದೆರಡು ಚೆನ್ನಾಗಿದೆ. ಆ್ಯಂಡ್ ಇದು ನೆಕ್ಸ್ಟ್ ಮೇಲೆ ಹೋಗೋಣ, ಮೇಲೆ ಏನೆಲ್ಲ ಇದೆ ನೋಡ್ಕೊಬರೋಣ. ಎಷ್ಟು ಕ್ಯೂಟ್ ಜಾಮೆಟ್ರಿ ಬಾಕ್ಸ್ ಇದಾವದ. ದಿಸ್ ಲವಿಂಗ್ ದಿಸ್ ಡ್ರೀಮ್ ಬಸ್. ಸೊ ಕ್ಯೂಟ್ ಅಲ್ಲ. ಸ್ಕೂಲಿಗೆ ಹೋಗೋದು ಬಿಟ್ಟು 10 ವರ್ಷ ಆಯಿತು, ಬಟ್ ಸ್ಟಿಲ್ ಈ ಥರ ಎಲ್ಲ ಐ ಕ್ಯಾಚಿ ಆಗಿರುತ್ತೆ. ಇದು ಸ್ಟೇಷನರಿ ಥಿಂಗ್ಸ್ ಅಂದ್ರೇ ಫುಲ್ ಐ ಕ್ಯಾಚಿ. Guys, is this cup cute? ಕಲರ್ ಚೆನ್ನಾಗಿದೆ ಅಥವಾ ಈ ಥರದ ಸಾಸ್ ಹಾಕ್ಕೊಂಡೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ಥರದ್ದು. ವಿ ಹ್ಯಾವ್ ಒನ್ ಮೋರ್ ಕಲರ್. ನನಗೆ ವೈಟೇ ಇಷ್ಟ ಆಗ್ತದೆ. ನಾನು ಅವತ್ತೊಂದು ಗ್ಲಾಸ್ ಬಾಟಲ್ ನೋಡಿದ್ದೆ, ಬಟ್ ಒಡೆದೋದ್ರೆ ಅಂತ ಭಯ ಪಡ್ತಾ ಇದ್ದೆ ಗೈಸ್. ಬಟ್ ಸಿ ದಿಸ್, ಇಟ್ಸ್ ರಿಯಲಿ ಗುಡ್. ಹೈಡ್ರೇಟ್ ಹಸಲ್ ರಿಪಿಟ್. ಸೊ ಇದು ಗ್ಲಾಸ್ ಬಾಟಲು ವಿತ್ ಸ್ಟೀಲ್ ಕ್ಯಾಪ್ ಬರುತ್ತೆ. ಆ್ಯಂಡ್ ಬಿದ್ದರೂ ಕೂಡ ಒಡೆದೋಗಲ್ಲ, ಯಾಕಂದರೆ ಇದು ಪ್ರೊಟೆಕ್ಟರ್ ಇದೆ ಇದು. ಸೊ ಇಟ್ಸ್ ವೆರಿ ಗುಡ್. ಗ್ಲಾಸ್ ಬಾಟಲಲ್ಲಿ ನೀರು ಕುಡಿಬೇಕು. ಐ ಥಿಂಕ್ ದಿಸ್ ಒನ್ ಇಸ್ ಗುಡ್. ಈ ಕಲರ್ ಚೆನ್ನಾಗಿದೆ ಅಥವಾ ಬೇರೆ ಯಾವ್ದಾದ್ರು ಕಲರ್ ಚೆನ್ನಾಗಿದೆಯಾ? ಲಿಚ್ಚಿ ಫ್ರೂಟ್ ಅಂತೂ ಸಿಕ್ಕಲಿಲ್ಲ ಗೈಸ್. ಐ ಗಾಟ್ ಸಮ್ ಲಿಚ್ಚಿ ಡ್ರಿಂಕ್. ಒಳಗಡೆ ನೋಡಿ ಲಿಚ್ಚಿ ಕ್ಯೂಬ್ಸ್ ಹಾಕಿದ್ದಾರೆ ಅನಿಸುತ್ತೆ. ಕೂಲ್, ಇಟ್ಸ್ ಕೂಲ್. ನಾನಿದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ಡ್ರಿಂಕ್ ನೋಡಿದ್ದೆ ಆಯಿತಾ, ಪ್ರೈಮ್ ಅಂತ. ಇದೇನು ಅಂತ ನನಗೆ ಗೊತ್ತಿರಲಿಲ್ಲ. ಐಸ್ ಪಾಪ್ ಅಂತ ಇದೆ, ಪ್ರೈಮ್. ಸೊ ಇದು ಕಾಸ್ಟ್ 399, ಸ್ಮಾರ್ಟ್ ಪ್ರೈಸ್ 299. ಅಂಥದ್ದು ಏನಿದೆ ಈ ಡ್ರಿಂಕಲ್ಲಿ? ಏನು ಡ್ರಿಂಕ್ ಇದು? ಹೈಡ್ರೇಷನ್. ಐ ಆಮ್ ನಾಟ್ ಶ್ಯೂರ್ ಹೌ ಇಟ್ ವಿಲ್ ಬಿ. ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ಡ್ರಿಂಕ್. ನಾನಿದು ಮೂಗು ಟ್ರೈ ಮಾಡಿಲ್ಲ. ಇದು ಆ್ಯಪಲ್ ಇದೆ. ಇದು ಯಾವ ಫ್ಲೇವರ್? ಆರೆಂಜ್ ಇದೆ. ಎಲ್ಲಿ ಒಳಗೆ ಯಾವ್ದಾರ ಇದೆಯಾ? ಇದು ಪೋಕೋ ಲೋಕೋ. ಮೂಗು ಅಲ್ಲ. ಅದನ್ನು ಕ್ಯೂಟಾಗಿರೋ ಆರೆಂಜ್ ಟ್ರೈ ಮಾಡೋಣ. ಆರೆಂಜ್ ಸೊ ಗೈಸ್, ಇಟ್ಸ್ ರೈನಿಂಗ್ ಔಟ್ಸೈಡ್. ಮಳೆ ಬಂದು ನಿಂತಿದೆ. ವೆದರ್ ಸಿಕ್ಕಾಬಡೆ ಚಿಲ್ಲಾಗಿದೆ. ಫೈನಲಿ ಶಾಪಿಂಗ್ ಮುಗೀತು. ಹೇ ಡನ್ ವಿತ್ ಶಾಪಿಂಗ್. ಓನ್ಲಿ ಸ್ನ್ಯಾಕ್ ಶಾಪಿಂಗ್. ಅದ್ರ ಜೊತೆ ಇಲ್ಲೇ ತೋರಿಸ್ತೀನಿ ಗೈಸ್. ನಾನು ಮನೆಗೆ ಹೋಗಿ ತೋರ್ಸೋಕ್ಕಾಗಲ್ಲ, ಮತ್ತೆ ಅದು ಲೆಂದಿ ಆಗುತ್ತೆ ವ್ಲಾಗ್ ಅಲ್ವಾ. ಇಲ್ಲೇ ಏನೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಶಾಪ್ ಮುಂದೆನೇ ಅನ್ಬಾಕ್ಸಿಂಗ್ ಮಾಡ್ತೀನಿ. ಈಗ ಇದನ್ನೆಲ್ಲ ಅನ್ಲೋಡ್ ಮಾಡ್ಕೋಬೇಕು ವೆಹಿಕಲಿಗೆ. ಸೊ ಇಲ್ಲಿ ತೋರಿಸ್ಬಿಡ್ತೀನಿ. ನಾನು ಈ ಬೌಲ್ ಇಲ್ಲೇ ಒಡೆದಾಕೊಂಡಂಗಿದ್ದೀನಿ, ಇಲ್ಲಿ ತೊಗೊಂಡಿದ್ದು. ಆ್ಯಂಡ್ ಅದೇ ನಾನು ಹೇಳಿದ್ನಲ್ಲ, ಮತ್ತು ನನಗೆ ತುಂಬ ಇಷ್ಟ ಆಯಿತು ಗೈಸ್. ಗ್ಲಾಸ್ ಬಾಟಲ್
ಇದು ತೊಗೊಂಡೆ. ಆ್ಯಂಡ್ ದಿಸ್ ಇಸ್ ಕಾರ್ನ್. ಆ್ಯಂಡ್ ನಾನು ಮೇನ್ ತೊಗೊಳಕ್ಕೆ ಬಂದಿದ್ದು ಹೇಳಿದ್ನಲ್ಲ, ಇದು ಸ್ಮೈಲಿ ತೊಗೊಳಕ್ಕೇ ನಾನು ಮೇನ್ ಬಂದಿದ್ದು. ಇನ್ನೆಲ್ಲ ಸ್ನ್ಯಾಕ್ಸ್, ನೂಡಲ್ಸು ಮತ್ತು ಚಿಪ್ಸ್ ಮತ್ತು ಇದಂತೂ ನನಗೀಗ ಎನರ್ಜಿ ಡ್ರಿಂಕ್, ಎನರ್ಜಿ ಬೇಕು ಶಾಪಿಂಗ್ ಮಾಡಿದ್ಮೇಲೆ. ಸೊ ಈಗ ಎನರ್ಜಿ ಕುಡಿಯೋಣ. ಸೊ ಇಷ್ಟೇ, ಬರೀ ಸ್ನ್ಯಾಕ್ಸ್ ಅಷ್ಟೇ ನಾನು ತೊಗೊಂಡಿದ್ದು. ಇಲ್ಲಿ ತೊಗೊಂಡಿದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟಕ್ಕೇ 1081 ಸಮಥಿಂಗ್ ಆಯಿತು. ಸೊ ಈಗ ಬನ್ನಿ ಹೋಗೋಣ ಮನೆಗೆ. ಗೈಸ್, ನಾನಂತೂ ಫುಲ್ ಪ್ಯಾಕ್ ಆಗೋಗ್ಬಿಟ್ಟಿದ್ದೀನಿ. ಯಾಕಂದರೆ ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾವಾಗ ಡ್ರೆಸಲ್ ಆಗುತ್ತೆ, ಯಾವಾಗ ಪೋರ್ ಆಗುತ್ತೆ, ಅಥವಾ ಯಾವಾಗ ಬಿಸಿಲು ಬರೋದು ಗೊತ್ತಿಲ್ಲ. ಈಗ ನೋಡಿ ಫುಲ್ಲು ಬಿಸಿಲು ಬರ್ತಾಯಿದೆ. ಆ್ಯಂಡ್ ನನ್ನ ಟ್ರಾಲಿ ಇನ್ನೂ ಅಲ್ಲೇ ಇದೆ. ಅದರಲ್ಲಿ ಇರೋದನ್ನ ನಾನು ಈಗ ಒಂದು ಬ್ಯಾಗ್ ಹಾಕೋಬೇಕು. ಇನ್ನೊಂದು ಏನು ಗೊತ್ತಾ, ನೀವು ಅಡಲ್ಟ್ ಆಗ್ತಾ ಇನ್ನೊಂದು ಬ್ಯಾಗ್ ಅನ್ನೆಸೆಸರಿ ಅದಕ್ಕೆ ಪೇ ಮಾಡಿ ತೊಗೊಳಲ್ಲ. ಯಾಕಂದರೆ ಆಲ್ರೆಡಿ ನಾನು ಸ್ಕೂಟಿಲೇ ಬ್ಯಾಗ್ ಕ್ಯಾರಿ ಮಾಡ್ತೀನಿ. ಇವ್ರು ಕೂಡ ಬ್ಯಾಗೇ ಇದು. ಸೊ ಒಂದು ಸತಿ ನೀವು ಸ್ಕೂಟಿಲಿ ಇಟ್ಕೊಂಡ್ರೆ ಈ ಥರ ಶಾಪಿಂಗ್ ಬಂದಾಗೆಲ್ಲ ನಿಮಗೆ ಈ ಬ್ಯಾಗ್ ಯೂಸ್ ಆಗುತ್ತೆ. ಬಿಕಾಸ್ ನಿಮಗೆ ಗೊತ್ತಿರಲ್ಲ ಯಾವಾಗ ನೀವು ಶಾಪ್ ಮಾಡ್ತೀರಾ, ತೊಗೊತೀರಾ ಅಂತ ಅಲ್ವಾ. ಸಡನ್ನಾಗಿ ಶಾಪಿಂಗ್ ನಂತರ ಬಂದರೆ ಈ ಥರ ಬ್ಯಾಗು ಇದನ್ನೆಲ್ಲ ಹಿಂಗೆ ತುಂಬ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಈಗ ಇದನ್ನೆಲ್ಲ ತುಂಬೋಣ ಮನೆ. ಆ್ಯಂಡ್ ಸ್ಟ್ಯಾಂಡ್ ತಂದಿಲ್ಲ ಅಲ್ವಾ, ಇದನ್ನು ಸ್ಟ್ಯಾಂಡಾಗಿ ಯೂಸ್ ಮಾಡ್ಬೋದು. ಬಿದೋದ್ರೆ ಕಷ್ಟ. ಯಾರಿಗೆ ಗೈಸ್ ಬೇಕು, ಬಿದೋಗುತ್ತೆ ಒಂದು ಕೈಲಿ ಮೊಬೈಲು. ಈ ಸತಿ ನನಗೆ ಕಿಮ್ಚಿ ಕೊರಿಯನ್ ನೂಡಲ್ಸ್ ಟ್ರೈ ಮಾಡಬೇಕಿದ್ದು. ಯಾವುದು ಗೊತ್ತಾ, ಇದು ನಾನ್ ವೆಜ್ಜು. ಲಾಸ್ಟ್ ಟೈಮು ನಾನ್ ವೆಜ್ ತಿನ್ನಂಗಿರಲಿಲ್ಲ, ಪೂಜೆ ಮಾಡಿಸಿದ್ವಲ್ಲ. ಅದಕ್ಕೆ ಈ ಸತಿ ಟ್ರೈ ಮಾಡೋಣ ಅಂತ ಈ ಫ್ಲೇವರ್ ತೊಗೊಂಡಿದ್ದೀನಿ. ಚೆನ್ನಾಗಿದ್ರೆ ದೊಡ್ಡ ಪ್ಯಾಕ್ ತೊಗೊಂಡು ಹೋಗ್ಬೋದು. ಫಸ್ಟ್ ಟ್ರೈ ಮಾಡೋದಲ್ವ, ಅದಕ್ಕೆ ವೆಜ್ ತೊಗೊಂಡೋಗಿದ್ದೆ, ಅದು ಚೆನ್ನಾಗಿತ್ತು. ಇದು ಟ್ರೈ ಮಾಡೋಣ. ಏನು ಗೊತ್ತಾ, ಇನ್ನೊಂದು ಇದು ನಿಂಬು ಜ್ಯೂಸು ಜಸ್ಟ್ 10 ರೂಪೀಸ್ ಆಯಿತಾ. ಏನು ಸಖತ್ತಾಗಿತ್ತು ಗೊತ್ತಾ, ಸೂಪರಾಗಿತ್ತು. ಆ್ಯಕ್ಚುಲಿ ಇನ್ನೊಂದು 4 ಬಾಟ್ಲು ತೊಗೋಬೇಕಿತ್ತು. ಬಟ್ ಏನಾಯಿತು ಅಂದರೆ ಬಿಲ್ ಮಾಡಿಸ್ಬಿಟ್ಟೆ. ಈಗ ಮತ್ತೆ ಕ್ಯೂವಲ್ಲಿ ನಿಂತು ಬಿಲ್ ಮಾಡ್ಸೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು 4 ಬಾಟಲ್ ತೊಗೊತೀನಿ. ಇದು ತೋರ್ಸಂಗೆ ಇದೆಲ್ಲ ಸೂಪ್ ಪ್ಯಾಕೆಟ್ಸ್ಗಳನ್ನ ತೊಗೊಂಡಿದ್ದೀನಿ, ಓಕೆನಾ. ಆಮೇಲೆ ಬಿಸ್ಕೆಟ್ಸ್ ಆ್ಯಂಡ್ ದಿಸ್ ಇಸ್ ವೇಫರ್ಸ್, ಎಲ್ಲ ಫ್ಲೇವರ್ಸ್ ವೇಫರ್ಸ್ ಕೂಡ ಇದೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದ್ದು, ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಐ ಲವ್ ವಿತ್ ದಿಸ್ ಬಾಟಲ್. ರೋಡಲ್ಲಿ ನೋಡ್ಕೊಂಡು ಹೋದ್ರೆ ಇವಳೇನಪ್ಪ ಅನ್ಕೊತಾರೆ ಗೈಸ್, ಇವಳೇನು ಎಲ್ಲೆಲ್ಲೋ ವ್ಲಾಗ್ ಮಾಡ್ತಾಳಲ್ಲ ಅಂತ. ಇಷ್ಟಕ್ಕೆ ಫುಲ್ ಆಯಿತು ನೋಡಿ ಬ್ಯಾಗ್. ಇದು ಕ್ಯಾರಿ ಮಾಡೋಕ್ಕೆ ಈಗ ಕಷ್ಟ ಆಗುತ್ತೆ. ಇನ್ನು ಅದೆರಡು ಇಡಬೇಕು. ಇದೆರಡು ಹಾಗೆ ಸ್ಕೂಟಿಲಿ ಇಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಬನ್ನಿ ಈಗ ಹಾಗೆ ಇಲ್ಲಿ ಡಿಕ್ಕಿಲಿ ಇಡೋಣ. ಆಲ್ರೆಡಿ ಒಂದು ಬಾಟಲ್ ಇದೆ, ಈಗ ಇನ್ನೊಂದು ಬಾಟಲ್. ಈ ಕಾರ್ನ ಇಲ್ಲೇ ಬಿಟ್ಟು ಹೋಗ್ತಿದೆ, ತುಂಬಿಕೊಂಡೇ ಇಲ್ಲ. ಜಸ್ಟ್ ಹಿಂಗೆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದೆ ಈಗ. ಬಟ್ ಸಡನ್ನಾಗಿ ಇದು ನೋಡಿದೆ, ಇದೂ ಡಿಕ್ಕಿಲ್ಲೇ ಇಡೋಣ. ಐ ಹ್ಯಾವ್ ಟು ಸೇಫ್ ಗಾರ್ಡ್ ದಿಸ್ ಬೌಲ್. ಈ ಬೌಲ್ ಹೊಡೆದೋಗ್ಲಿಲ್ಲ ಅಂದರೆ ಸಾಕು. ಗೈಸ್ ನೋಡಿ ಹೇಗೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ವೆದರ್ ಗೈಸ್ ಸೂಪರ್ ಆಗಿದೆ, ಸಿಕ್ಕಾಬಳೆ ಚೆನ್ನಾಗಿದೆ. ಮಳೆ ಬಂದು ನಿಂತು ಈಗ ಬಿಸಿಲು ಬರ್ತಾ ಇದೆ. ಬೆಳಗ್ಗೆಯಿಂದ ಮಳೆ ಬರ್ತಾ ಇತ್ತು, ಈಗ ಮಧ್ಯಾಹ್ನ 1 ಗಂಟೆ ಆಯಿತು, ಈಗ ಬಿಸಿಲು ಬರ್ತಾ ಇದೆ ಗೈಸ್. ಈ ವ್ಲಾಗ್ ಡ್ಯೂರೇಷನ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಇಟ್ ವಾಸ್ ಜಸ್ಟ್ ಎ ರ್ಯಾಂಡಮ್ ಸ್ನ್ಯಾಕ್ ಶಾಪಿಂಗ್ ವ್ಲಾಗ್. ನಾನು ಬಟ್ಟೆ ಶಾಪ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ದಿನಕ್ಕೂ ಬೇಕು. ಹೌದು, ದಿನಕ್ಕೆ ಒಂದು ಸತಿ ಆದರೂ ಸ್ನ್ಯಾಕ್ಸ್ ನಮ್ಮ ಡ್ಯಾಡಿ ತರ್ತಾರೆ. ಬಟ್ ವೀಕ್ಲಿ ಒನ್ಸ್ ವೀಕೆಂಡ್ ನಾನೇ ಶಾಪ್ ಮಾಡ್ತೀನಿ ಗೈಸ್. ಸಿಕ್ಕಾಪಟ್ಟೆ ಜಂಕ್ ಫುಡ್ ತಿಂತೀನಿ, ಅವಾಯ್ಡ್ ಮಾಡಬೇಕು ಅಂದ್ಕೊತೀನಿ. ಬಟ್ ಸ್ಟಿಲ್ ನನ್ನ ಕೈಲಿ ಆಗ್ತಾ ಇಲ್ಲ. ವೆಹಿಕಲ್ ಸೌಂಡು ಓಕೆ. ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್. ಇಡೀ ಚಿಕ್ಕಮಂಗ್ಳೂರಲ್ಲೇ ನನ್ನ ಫೇವ್ರೆಟ್ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ ಗೈಸ್, ಡಿಸ್ಟರ್ಬ್ ಆಯಿತು. ಸೊ ಇಡೀ ಚಿಕ್ಕಮಂಗ್ಳೂರಲ್ಲೇ ನನ್ನ ಫೇವ್ರೆಟ್ ಏರಿಯಾ ಯಾವುದು ಗೊತ್ತಾ, ಇದು ಗೈಸ್, ಮಧುವನ್ ಲೇಔಟ್. ಸಿಕ್ಕಾಪಡೆ ಇಷ್ಟ ಗೊತ್ತಾ ನನಗೆ. ಏನು ಸಕ್ಕತ್ತಾಗಿದೆ ಈ ಏರಿಯಾ ಅಂದರೆ, ಸೂಪರ್ ಏರಿಯಾ ಗೈಸ್. ಟ್ರಾಫಿಕ್ ಹೇಳ್ತಿದ್ದೆ ಅಂದರೆ ಇದು
ಈಗಷ್ಟೇ ಹೇಳ್ತಿದ್ದೆ ಕಣ್ಣಲ್ಲಿ ತೆಗಿತೀನಿ ಥರ ತೆಗಿತಾರ ನೋಡುತ್ತ ಗೈಸ್ ನಮ್ಮ ಮಮ್ಮಿ ನಾನು ಇನ್ನೂ ಬಂದಿಲ್ಲ ಅಂತ ಹೆದರ್ಕೊಂಡು ನಮ್ಮ ಡ್ಯಾಡಿಗೆ ಫೋನ್ ಮಾಡಿದ್ದಾರೆ. ಅವ್ಳು ಕಾಲ್ ಪಿಕ್ ಮಾಡ್ತಿಲ್ಲ, ನೀವು ಕೇಳಿ ಅಂತ. ನಾನು ಇದು ಸ್ಕೂಟಿ ಓಡಿಸ್ಬೇಕಾದ್ರೆ ಹೇಗೆ ಪಿಕ್ ಮಾಡಲಿ ಹೇಳಿ. ಮಳೆಯಲ್ಲೇ ಬಂದ, ಮಳೆಯಲ್ಲಿ ಬರ್ತಿದೆ, ಎಷ್ಟು ಬಿಸಿಲು ಇದೆ. ಅದೇ ನಾನು ಬಂದು ಕೂತಿರಿಲ್ಲೇ ಅಂತ ಹೇಳೋಣ ಅಂತ ಕಾಲ್ ಮಾಡಿದೆ. ನಮ್ಮ ಮಮ್ಮಿಗೆ ತೋರಿಸೋಣ ಅಂತ. ಅಷ್ಟು ಸಾಕಾ? ಆಮೇಲೆ ಬಾಟ್ಲಿ ಸಖತ್ತಾಗಿದೆ ಏನಕ್ಕೆ ಅಲ್ಲ, ಪ್ಯಾಕಲ್ಲಿ ಅಷ್ಟೊಂದು ಏನು ತಂದಿದ್ದೀಯಲ್ಲ. ನೋಡಿ ಗೈಸ್, ನಮ್ಮ ಮಮ್ಮಿ ಇಷ್ಟು ತಂದಿದ್ದಕ್ಕೆ ಅಷ್ಟೊಂದು ತಂದಿದ್ದೀರ ಅಂತ. ಹೇಗೆ ತೆಗಿಬಿಟ್ಟು ಇದು ಹೊಡೆದೋಗಲ್ಲ, ಓಪನ್ ಮಾಡೋ. ಈಗೇನಕ್ಕೆ ಇಲ್ಲಿ ಮನೇಲಿ ಹೋಗಲ್ವಾ? ಮನೇಲಿ ಹೋಗ್ತಿರ್ತಾನೆ. ನಿಂಬು ಚೆನ್ನಾಗಿದೆ ಕೊಡಿ. ನಾನು ಹೇಳಿದೆ ನಮ್ಮಮ್ಮ ವೀಡಿಯೋ ತೆಗಿಬೇಡ ಅಂತಿದ್ದಾರೆ. ಎಲ್ಲರಿಗೂ ತೆಗೀತಿ, ಹಾಸ್ಪಿಟ್ಲಿಗೆ ಕೂತಿದ್ದು ತೆಗೀತಿ. ಗೊತ್ತಾಯಿತು. ನೀನು ಫಸ್ಟ್ ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತ. ಚೆನ್ನಾಗಿದೆಲ್ಲ ಕಾರ್ಕರ ಚೆನ್ನಾಗಿಲ್ವಾ? ಇದು ನಿನಗೆ ಪ್ರೀತಿ. ಚೆನ್ನಾಗಿಲ್ವಾ ನಿಜ? ಎಷ್ಟು ಚೆನ್ನಾಗಿದೆ. ಎಲ್ಲ ಲಿಚ್ಚಿ ಕೊಡೋಣವಾ? ಇದು ನೋಡಮ್ಮ, ಒಳಗಡೆ ಲಿಚ್ಚಿ ಫ್ರೂಟ್ ಇದೆ. ಏನೇನೋ ತರ್ತೀವಿ ಎಲ್ಲ. ಇದು ಚೆನ್ನಾಗಿಲ್ವಾ ಕಪ್ಪು? ಅದೇ ಕೂತ್ಕೊಂಡು ಈಗ ಚಿಕ್ಕ ಮಕ್ಕಳೆಲ್ಲ ಅಡುಗೆ ಗುಡಿಗೆ ಆಟ ಆಡೋದು. ಗೈಸ್, ಅಡುಗೆ ಗುಡಿಗೆ ಆಟ ಆಡೋಕ್ಕಂತ ತಗೊಬರ್ತೀವಿ, ಸಾಸ್ ಹಾಕೋಣಕ್ಕೆ ಅಂತ. ಇವತ್ತು ಅಮ್ಮಂಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು, ಅವರು ಹಾಗಾಗಿ ಹಾಸ್ಪಿಟ್ಲಿಗೆ ಬಂದಿದ್ದರು. ನಾನು ಹಾಗೆ ಕೂತ್ಕೊಂಡಿದ್ದೆ, ಅವರು ಒಳಗಡೆ ಹೋಗಿದ್ರು ಡಾಕ್ಟರ್ ಹತ್ರ ಮಾತಾಡೋಕ್ಕೆ. ಆ ಟೈಮಲ್ಲಿ ನಾನು ಸುಮ್ಮನೆ ಇಲ್ಲಿ ಕೂತಿದ್ನಲ್ಲ. ಗಣೇಶ ಎಷ್ಟು ಚೆನ್ನಾಗಿತ್ತು, ಬಟ್ ಸನ್ಲೈಟ್ ಆ ಸೈಡ್ ಇದ್ದಿದ್ದರಿಂದ ಇದು ವೀಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ. ಆ್ಯಂಡ್ ಮಳೆ ಕೂಡ ಬರ್ತಾಯಿತ್ತು ಹೊರಗಡೆ, ತುಂಬ ಜೋರಾಗಿ ಮಳೆ. ವೆದರ್ ಹೇಳಿದ್ನೆಲ್ಲ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ, ಒಂದು ಸತಿ ಬಿಸಿಲು ಬರುತ್ತೆ, ಇನ್ನೊಂದು ಸತಿ ಮಳೆ ಬರುತ್ತೆ. Guys, I'm literally drooling after seeing this Golgappa. It's so delicious, you know. ನಾನು ಫಸ್ಟ್ 1 ಪ್ಲೇಟ್ ಗೋಲ್ಗಪ್ಪ ತಿಂದೆ, ನೆಕ್ಸ್ಟ್ ಸುಕ್ಕಾಪುರಿ ಇಸ್ಕೊಂಡೆ. ಆ್ಯಂಡ್ ಸುಕ್ಕಾಪುರಿಗೂ ನಾನು ಸ್ವಲ್ಪ ಪಾನಿ ಹಾಕ್ಕೊಂಡು ತಿಂತೀನಿ, ಯಾಕಂದರೆ ನನಗೆ ಪಾನಿ ಇಷ್ಟ. ಮಸಾಲೆ ಪುರಿ, ಪಾನಿಪುರಿ ಏನೇ ಆಗಲಿ, ನಾನು ಪಾನಿ ಅಂದರೆ ತುಂಬ ಇಷ್ಟ. ಗೈಸ್, ಸಿ ದ ಸ್ಮೈಲಿ. ಈಗ ವೈಟ್ ಕಲರ್ ಇದೆ, ಇದು ಗೋಲ್ಡನ್ ಬ್ರೌನ್ ಆಗಬೇಕು. ಆಮೇಲೆ ಇದು ಮಾಡೋದು ಈಸಿ ಅಮ್ಮ. ಆಲೂಗೆಡ್ಡೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಕಣ್ಣು ಮೂಗು ಬಾಯಿ ಮಾಡೋದಷ್ಟೇ. ಎಣ್ಣೆ ಕಾಯ್ದಿದ್ದು ಯಾಕ್ಲಾ? ಕಾಯ್ದಿದ್ದು ಯಾಕ್ಲಾ? ಚೆನ್ನಾಗಾಗಲಿಲ್ಲ ಅಂದರೆ ಗೈಸ್, ಸ್ಮೈಲ್ ಪ್ಲೀಸ್. ನೋಡಿ ಏನು ಸಕ್ಕದಾಗಿದೆ ಸ್ಮೈಲಿ. ಗೈಸ್, ಬಿಸಿ ಬಿಸಿ ಸ್ಮೈಲಿ ರೆಡಿ ಇದೆ. ಆ್ಯಂಡ್ ನಮ್ಮ ಮಮ್ಮಿ ಕೂಡ ಹೀರೆಕಾಯಿ ಬೋಂಡ ಮಾಡ್ತಾ ಇದ್ದಾರೆ. ವಾವ್, ಲುಕ್ ಅಟ್ ದಿಸ್, ಸೋ ಡಿಲಿಷಿಯಸ್, ಯಮ್ಮಿ. ತಿನ್ನೋಣ ಹೇಗಿದೆ ಅಂತ. ಆ್ಯಂಡ್ ಇದ್ರ ಜೊತೆಗೆ ನಾನು ಈ ಸತಿ ಹಾಟ್ ಆ್ಯಂಡ್ ಸ್ವೀಟ್ ಟೊಮ್ಯಾಟೊ ಚಿಲ್ಲಿ ಸಾಸ್ ಮ್ಯಾಗಿ ತೊಗೊಂಡಿದ್ದೀನಿ. ಕೆಚಪ್ ಇದೆ, ಬಟ್ ಅದಕ್ಕಿಂತ ಐ ಥಿಂಕ್ ಇದು ಚೆನ್ನಾಗಾಗುತ್ತೆ ಅಂತ. ಆ್ಯಂಡ್ ಲುಕ್ ಎಟ್ ಮೈ ಬಾಟಲ್ ಗೈಸ್, ಹೈಡ್ರೇಟ್ ಹ್ಯಾಸಲ್ ರಿಪಿಟ್. ಈ ಬಾಟಲ್ ಜಸ್ಟ್ ಪ್ರೈಸ್ 99 ರುಪೀಸ್. ಇದು ಚೆನ್ನಾಗಿದೆ. ಗಾಜಿನ ಬಾಟಲಲ್ಲಿ ನೀರು ಕುಡಿಬೇಕು, ಒಳ್ಳೆಯದು ಅಂತ. ಪ್ಲಾಸ್ಟಿಕ್ಕಲ್ಲೆಲ್ಲ ಕುಡಿಬಾರ್ದು ಅಂತ. ಅಲ್ಲೊಂದು ನೋಡಿ, ಗಾಜಿನ ಬಾಟಲ್ ನಾನು ಅವಾಗ ತೊಗೊಂಡಿದ್ದು, ಅದು ತುಂಬ ಚಿಕ್ಕದಾಯಿತು. ಅದು ಚಿಯಾ ಸೀಡ್ಸ್ ಕುಡಿಯೋಕ್ಕೆ ಇಟ್ಕೊಂಡಿರ್ತೀನಿ, ಇದು ವಾಟರ್ ಇಟ್ಕೊಳಕ್ಕೆ ಕುಡಿಬೋದೇನೋ. ಸೊ ಬನ್ನಿ ಸಾಸ್ ಹಾಕೋಣ. ಒಂದೇ ಕೈಲಿ ವೀಡಿಯೋ ಮಾಡೋದ ನೋಡಿ, ಇಷ್ಟೆಲ್ಲ ರಿಸ್ಕ್ ತೊಗೋಬೇಕು. ರಿಸ್ಕನ್ನ ಲೈಫಲ್ಲಿ ರಸ್ಕ್ ಥರ ತೊಗೋಬೇಕು. ಸುಮ್ಮನೆ ಯಾಕೆ ಬೋಲಿಗೆ ಹಾಕೋದು, ಇಲ್ಲೇ ಎಲ್ಲಾದರೂ ಹಾಕೋಣ ಅಲ್ವಾ. ನಮ್ಮ ಮನೇಲಿ ಸಾಸ್ ಎಲ್ಲ ಅಷ್ಟು ತಿನ್ನಲ್ಲ ಯಾರು. ಇದು ಡಿಸೈನಾಗಿ ಹಾಕೋಣ ಅಂದ್ಕೊಂಡೆ, ಚೆಫ್ ಥರ. ಡಿಸೈನ್ ಆಗಲಿಲ್ಲ, ಹೆಂಗೋ ಒಂಥರ ಹಾಕಿದ್ದೀನಿ, ಹೀಗೆ ಇರಲಿ. ಸೊ ಗೈಸ್, ಟೇಸ್ಟ್ ನೋಡೋಣ. ಓ ಮೈ ಗಾಡ್ ಅಮ್ಮ, ಕೈದು ಹೋಗ್ತೀಯ. ಫಸ್ಟ್ ಬೈಟಲ್ಲೇ ಏನು ಸಖತ್ತಾಗಿದೆ ಗೊತ್ತಾ. ಸಾಸ್ ಡಿಪ್ ಮಾಡ್ಕೊಳ್ಳೋಣ.
ತುಪ್ಪ. ಅಮ್ಮ ಹೀರೆಕಾಯಿ ಬೋಂಡ ರೆಡಿ ಮಾಡ್ಕೊಂಡಿದ್ದೆ, ತೋರಿಸ್ತೀನಿ ತಡಿ. ನೋಡಿ ಈ ಸೈಡು ಹೀರೆಕಾಯಿನ ಹೆಚ್ಕೊಂಡಿದ್ದಾರೆ. ಎಷ್ಟು ಎಳೆಯದಾಗಿ ಚೆನ್ನಾಗಿದೆ ಗೊತ್ತಾ ಗೈಸ್, ಹೀರೆಕಾಯಿ ಸೂಪರ್ ಆಗಿರುತ್ತೆ ಬೋಂಡ. ಅಮ್ಮ ಹಿಟ್ಟು ಎಷ್ಟು ಹದದಲ್ಲಿ ಕದಿಸ್ತೀಯ ಅಂತ ತೋರಿಸು ಮಮ್ಮಿ. ಸರಿ, ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಹಿಟ್ಟು ಕಲಿಸ್ತಾರೆ ಗೈಸ್. ಎಷ್ಟು ಡಿಲಿಷಿಯಸ್ ಆಗಿದೆ ಅಂದರೆ ಕಳ್ದೋಗ್ಬಿಡ್ತೀರ ಗೊತ್ತಾ, ತಿಂದುಬಿಟ್ರೆ ಅಷ್ಟು ಸಕ್ಕತ್ತಾಗಿದೆ. ಅದರಲ್ಲೂ ಈ ಸಾಸ್ ಜೊತೆ ನೆಂಚ್ಕೊಂಡು ತಿಂದರೆ ಅಂತೂ ಯಮ್ಮಿ ಆಗಿದೆ. ಹಂಗೆ ತಿನ್ನೋಕ್ಕೂ ಹಾಗೆ ಪೊಟ್ಯಾಟೊ ಆಲ್ವೇಸ್ ಡಿಲಿಷಿಯಸ್. ನನಗೆಲ್ಲ ನೀನೇ, ಮಾತು ನೀನೇ. ಗೈಸ್ ಹೀರೆಕಾಯಿ ಬೋಂಡ ಏನು ಸಖತ್ತಾಗಿದೆ ಗೊತ್ತಾ. ಸಾಸ್ ಒಂಚೂರು ಇತ್ತು, ಅದು ಸ್ಮೈಲಿ ತಿಂದಿದ್ದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ನನಗೆ ಹೀರೆಕಾಯಿ ಬೋಂಡ ಮಾಡುವಾಗ ಹಿಟ್ಟು ಜಾಸ್ತಿ ಇರಬಾರ್ದು, ಯಾಕಂದರೆ ಹೀರೆಕಾಯಿ ಅಷ್ಟು ಟೇಸ್ಟ್ ಇರುತ್ತೆ. ಹಂಗಾಗಿ ಜಾಸ್ತಿ ಹಿಟ್ಟಿರಬಾರ್ದು ಗೈಸ್. ಹೀರೆಕಾಯಿ ಸಿಗಬೇಕು, ಸಕ್ಕತ್ತಾಗಿರ್ತಾಗ. ನಂಗೆ ತುಂಬ ಇಷ್ಟ ಆಗೋ ಬಜ್ಜಿ ಅಂದರೆ ಹೀರೆಕಾಯ್ದು, ಬಿಟ್ಟರೆ ಆಲೂಗೆಡ್ಡೆದು ಅಲ್ವಾ ಮಮ್ಮಿ. ಈರುಳ್ಳಿದು ಚೆನ್ನಾಗಿರುತ್ತೆ, ಆನಿಯನ್ ರಿಂಗ್ಸ್. ಎಣ್ಣೆಲಿ ಮಾಡಿದ್ದು ಎಲ್ಲದು ಇಷ್ಟ ಗೈಸ್.